ನಮಸ್ತೆ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೀತಾ. ಗುರು ಬದಲಾವಣೆ ಆಗ್ತಾ ಇದೆ. ಎಲ್ಲ ರಾಶಿಗಳಿಗೂ 12 ರಾಶಿಗಳಿಗೂ ಗುರು ಮಿಥುನದಿಂದ ಕಟಕ ರಾಶಿಗೆ ಈ 2ನೇ ತಾರೀಕು 6ನೇ ತಿಂಗಳು ಅಂದರೆ ಜೂನ್ ತಿಂಗಳು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬದಲಾಗ್ತಾ ಇದ್ದಾನೆ. ಸೊ ಎಲ್ಲ 12 ರಾಶಿಗಳಿಗೂ ಕೂಡ ಯಾವ್ಯಾವ ಫಲವನ್ನು ಕೊಡ್ತಾನೆ, ಯಾವ್ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು, ಮತ್ತು ಯಾವ ಕೆಲಸವನ್ನು ನಾವು ಮಾಡಬೇಕು, ಯಾವ ಕೆಲಸವನ್ನು ನಾವು ಮಾಡಬಾರ್ದು ಅಂತಕ್ಕಂಥದ್ದು ಸುಮಾರು ವಿಷಯಗಳಿರುತ್ತೆ. ಯಾಕಂದರೆ ಒಂದು ಸತಿ ಗುರು ಅನುಗ್ರಹ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು, ನಾವು ಯಾವುದೇ ಒಂದು ಕೆಲಸವನ್ನು ಜಯಿಸ್ಬೋದು ಅನ್ನೋದು ಎಲ್ಲರ ಒಂದು ಮನಸ್ಸಿನಲ್ಲೂ ಕೂಡ ಇರುತ್ತೆ. ಅದು ಪ್ರತೀತಿ ಕೂಡ. ಹಾಗಾಗಿ ಈ ಗುರುವಿನ ಬದಲಾವಣೆಯಿಂದ ಈ 12 ರಾಶಿಗಳ ಫಲಾನುಫಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ 12ನೇ ಅಧಿಪತಿ ಕೂಡ ಗುರುನೇ ಆಗಿರ್ತಾನೆ. ಅದೇ ರೀತಿ ಮೇಷರಾಶಿಗೆ ಗುರು 9ನೇವನಾಗಿ 12ನೇವನಾಗಿ ರಾಶಿಗೆ 4ನೇ ಮನೆಯಲ್ಲಿ ಇರ್ತಾನೆ. 4ನೇ ಮನೆಯಲ್ಲಿ ಅಂದರೆ ಸುಖಸ್ಥಾನ ಅಂತ ಹೇಳ್ತೀವಿ. ಸೊ ಮೇಷರಾಶಿಯವರಿಗೆ ಸುಖಸ್ಥಾನದಲ್ಲಿ ಗುರು ಇರೋದ್ರಿಂದ 12ನೇವನು ಕೂಡ ಅವನೇ ಆಗಿರ್ತಾನೆ, ವ್ಯಯಸ್ಥಾನಾಧಿಪತಿ ಕೂಡ ಅವನೇ ಆಗಿರ್ತಾನೆ. 12ನೇ ಮನೆಯಲ್ಲಿ ಇರೋದ್ರಿಂದ ಕಟಕ ರಾಶಿ. ಯಾಕೆ ಅಂದರೆ ನೋಡಿ, ಈ 12ನೇ ಭಾವವನ್ನು ಗುರು ಇರುವ ಮನೆಯಿಂದ 9ನೇ ದೃಷ್ಟಿಯನ್ನು ಕೂಡ ನೋಡ್ತಾನೆ. ಅಂದರೆ ಮೀನರಾಶಿಗೆ ಗುರುವಿನ 9ನೇ ದೃಷ್ಟಿ ಕೂಡ ಹೋಗುತ್ತೆ. ಜೊತೆಗೆ ಮೇಷರಾಶಿಯವರ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಅಂದರೆ ಮೇಷರಾಶಿಯವರ ಮನೆಯಲ್ಲಿ ತಾಯಿಗಾಗಿರ್ಬೋದು, ಚಿಕ್ಕಮ್ಮ, ದೊಡ್ಡಮ್ಮ, ಇವರಿಗೆ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ಗೆ ತುಂಬ ದುಡ್ಡನ್ನು ಖರ್ಚು ಮಾಡೋದು, ಆರೋಗ್ಯ ಸಮಸ್ಯೆ ಆಗೋದು, ಅವರ ಆರೋಗ್ಯ ಏರುಪೇರಾಗೋದು. ನೋಡಿ, ಈ ಹಾಸ್ಪಿಟಲು ಮನೇಲಿರೋರೆಲ್ಲ ಎಲ್ಲೋ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಈ ರೀತಿಯ ಒಂದು ನೋವನ್ನು ಅನುಭವಿಸ್ತಾ ಇರ್ತೀರ ಮೇಷರಾಶಿಯವರು. ಹಾಗಾಗಿ ತಾಯಿ ಸ್ಥಾನದಲ್ಲಿರುವಂತಹ ಯಾರನ್ನಾದರೂ ಸರಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ ಮೇಷರಾಶಿಯವರು. ಜೊತೆಗೆ ಮೇಷರಾಶಿಯವರು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನೋಡಿ, ಮನೆ ತಗೊಳ್ಳೋದು, ಗಾಡಿ ತಗೊಳ್ಳೋದು. ಯಾಕಂದರೆ ಸುಖಸ್ಥಾನದಲ್ಲಿ ಗುರು ಇರೋದ್ರಿಂದ ಮನೆ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಅಥವಾ ಯಾವುದಾದ್ರೂ ಸೈಟ್ ಖರೀದಿ ಮಾಡೋದು, ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು, ಶುಭ ಕಾರ್ಯಗಳು ಮಾಡೋದು, ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಅತಿ ಹೆಚ್ಚು ಆಗ್ತಾ ಬರುತ್ತೆ. ಮತ್ತು ಅತಿ ಹೆಚ್ಚು ನೀವು ಮೇಷರಾಶಿಯವರು ಗುರುವಿನ ಒಂದು ಟೆಂಪಲ್ನ ವಿಸಿಟ್ ಮಾಡಬೇಕಾಗುತ್ತೆ. ಆಲಂಗಡಿ ಗುರು ಇರ್ಬೋದು, ಅಥವಾ ದಕ್ಷಿಣಾಮೂರ್ತಿಯ ಒಂದು ಫೋಟೋವನ್ನು ಮನೇಲಿ ಇಟ್ಕೊಳ್ಳೋದಾಗಿರ್ಬೋದು. ಅದೇ ರೀತಿ ನೋಡಿ, ಚಿದಂಬರಮಲ್ಲಿ ಕೂಡ ಹೋಗಿ ನಟರಾಜನ ಒಂದು ದರ್ಶನವನ್ನು ಮಾಡಿ ಬಂದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಹೋಗ್ತೀರಾ. ಆರೋಗ್ಯ ಸಮಸ್ಯೆಗೋಸ್ಕರ ಖಂಡಿತ ಕುಟುಂಬದಲ್ಲಿ ನಡೆಯುವಂತಹ ಆರೋಗ್ಯ ಸಮಸ್ಯೆಗೆ ಚಿದಂಬರಂ ನಟರಾಜನನ್ನು ದರ್ಶನ ಮಾಡಿ. ಮತ್ತು ತುಂಬ ಮೇಷರಾಶಿಯವರಿಗೆ ಎಲ್ಲ ಒಂದು ಕಡೆ ದುಡ್ಡು ಕಾಸು ಇವೆಲ್ಲ ಬರ್ತಾ ಇರುತ್ತೆ. ಹೇಗೆ ಬರುತ್ತೋ ಹಾಗೆ ಖರ್ಚಾಗ್ತಾ ಇರುತ್ತೆ. ಅಂದರೆ ದುಡ್ಡು ಕಾಸು ಕೈಯಲ್ಲಿ ನಿಲ್ಲೋದಿಲ್ಲ. ಅದು ಕೂಡ ತುಂಬ ಮೆಡಿಕಲ್ ಸ್ಟೋರು, ಹಾಸ್ಪಿಟಲು, ಅಥವಾ ಯಾವುದಾದ್ರೂ ಲೋನು, ಅಥವಾ ಯಾವುದಾದ್ರು ದುಡ್ಡು ಕಾಸು ಯಾರಿಗಾದ್ರೂ ತೊಗೊಂಡಿರೋ ಅಂಥದ್ದು, ಸಾಲ ಸೋಲ ತೀರಿಸ್ಕೊಳ್ಳೋದು, ಇವೆಲ್ಲವೂ ಆಗುತ್ತೆ. ಜೊತೆಗೆ ಕುಟುಂಬದಲ್ಲಿ ಸ್ವಲ್ಪ ಕಲಹ ಕೂಡ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ದುಡ್ಡು 4ನೇ ಮನೆಯಲ್ಲಿ ಇದ್ದು ದುಡ್ಡು ಬರೋದು, ಜೊತೆಗೆ ನೋಡಿ 9ನೇ ದೃಷ್ಟಿ. ಯಾಕಂದರೆ 9ನೇ ದೃಷ್ಟಿ ಮೇಷರಾಶಿಗೆ ಮಕರ ರಾಶಿಗೆ 7ನೇ ದೃಷ್ಟಿ ಕೂಡ ನೋಡ್ತಾನೆ ಗುರು. ಆ 7ನೇ ದೃಷ್ಟಿ ಅಂತ ಬಂದಾಗ ಮಕರ ರಾಶಿ 10ನೇ ಮನೆ ಆಗಿರುತ್ತೆ, ಮೇಷರಾಶಿಗೆ 10ನೇ ಮನೆ ಆಗಿರುತ್ತೆ. ಕೆಲಸ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ ಕೆಲಸದಿಂದ ಬರ್ತಕ್ಕಂಥ ದುಡ್ಡು 9ನೇ ಮನೆ ಅಂದರೆ 12ನೇ ಮನೆ ಮೀನ ರಾಶಿಯಲ್ಲಿ, ಮೇಷರಾಶಿಗೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆ, ಜೊತೆಗೆ ದುಡ್ಡನ್ನು ಅನಾವಶ್ಯಕವಾಗಿ ಖರ್ಚು ಮಾಡುವಂಥದ್ದು, ಇವೆಲ್ಲವೂ ಕೂಡ ಆಗೋದೇ ಮೇಷರಾಶಿಯವ್ರಿಗೆ ಈ ಗುರು ಬದಲಾವಣೆಯಿಂದ. ಹಾಗಾಗಿ ಮೇಷರಾಶಿಯವರು ಏನಪ್ಪ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡನ್ನು ಜೋಪಾನವಾಗಿ ಇಟ್ಕೊಳ್ಳೋದು ನೋಡ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಬರದೇ ಇರೋ ಥರ ಎಲ್ಲರನ್ನೂ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ಧನಸ್ಸು ರಾಶಿ ಅಂದರೆ 9ನೇ ಮನೆ ಅಂತ ಅಂದಾಗ ಮೇಷರಾಶಿಗೆ 9ನೇ ಮನೆ ಧನಸ್ಸು ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಗುರು 4ನೇ ಮನೆಯಲ್ಲಿ ಕೂತಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಪೂರ್ವಜರಿಂದ ಬರ್ತಕ್ಕಂಥ ಮನೆ, ಮಠ, ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಇದು ಯಾವುದಾದ್ರೂ ಕೂಡ ನಿಮ್ಮ ಕೈ ಸೇರ್ಬೋದು. ಅದೇ ರೀತಿ ಅದನ್ನು ಮಾರ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರ್ಬೋದು. ಯಾಕಂದರೆ ವ್ಯಯಸ್ಥಾನದಲ್ಲೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಜೊತೆಗೆ
ಮನೆ ಮಾರ್ಕೊಳ್ಳೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ಯಾವ್ದು ಬೇಕಾದರೂ ಆಗಿರ್ಬೋದು. ಆದರೆ ದುಡ್ಡು ಮಾತ್ರ ಯಾವುದಕ್ಕಾದ್ರೂ ನೀವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ದುಡ್ಡು ನಿಮಗೆ ಖರ್ಚಾಗೇ ಆಗುತ್ತೆ. ಹಾಗಾಗಿ ಮೇಷರಾಶಿಯವರು ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಿಮಗೆ 9ನೇ ಭಾಗ್ಯಾಧಿಪತಿ ಸ್ಥಾನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಅಂದರೆ ಗುರುವಿಗೆ ಸಂಬಂಧಪಟ್ಟಂತಹ ಈ ಒಂದು ಸ್ಟೋನ್ ಅಂತಂದರೆ ಇದು ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಗುರುವಿನ ಸ್ಟೋನಲ್ಲಿ ಶ್ರೀಚಕ್ರವನ್ನು ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಸಂಸ್ಥೆಯಲ್ಲಿ ಕೂಡ ಸಿಗುತ್ತೆ. ಈ ಶ್ರೀಚಕ್ರವನ್ನು ಇಟ್ಟು ನಿಮ್ಮ ಮನೇಲಿ ಪೂಜೆ ಮಾಡಿಕೊಂಡ್ರೆ ಇದು ಲೈಫ್ ಟೈಮು ನಿಮಗೆ ನಿಮ್ಮ ಮನೆಯಲ್ಲಿ ಗುರುನೇ ಬಂದು ನಿಮ್ಮ ಮನೇಲಿ ಕುತ್ಕೊಂಡಿರೋ ಹಾಗಾಗುತ್ತೆ. ನಿಮ್ಮ ಮನೇಲಿ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತು ಮನಿ ಪ್ರಾಬ್ಲಮ್, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಮತ್ತು ಕುಟುಂಬದ ಕಲಹ ಏನಿದೆ ಅದೆಲ್ಲವೂ ಕೂಡ ದೂರ ಆಗ್ತಾ ಬರುತ್ತೆ. ನಿಮಗೆ ಗುರುವಿನ ಒಂದು ಅನುಗ್ರಹ ಇಲ್ದಿರ ಇರ್ಬೋದು, ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ದುಡ್ಡು, ನಿಮ್ಮ ಕಾಸು ಎಲ್ಲೋ ಒಂದು ಕಡೆ ನೀವು ಕೊಟ್ಟಿರ್ತಕ್ಕಂಥ ಪಿತ್ರಾರ್ಜಿತ ಹಳೆ ಆಸ್ತಿ, ಹೊಸ ಆಸ್ತಿ ಪಾಸ್ತಿಗಳನ್ನು ಮಾಡೋವಂಥ ಒಂದು ಲಕ್ಕು, ಅದೃಷ್ಟ ಕೂಡ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಗುರು ಬದಲಾವಣೆಯ ನಂತರ, ಅದಕ್ಕಿಂತ ಮುಂಚೆನೇ ಈ ಒಂದು ಶ್ರೀಚಕ್ರವನ್ನು ತಗೊಂಡು ನಿಮ್ಮ ಒಂದು ಮನೆಯಲ್ಲಿಟ್ಟು ಖಂಡಿತವಾಗ್ಲೂ ಪೂಜೆ ಮಾಡಿ ನಿಮಗೆ ಇಷ್ಟಾನುಸಾರ ನೀವು ಬೇಡ್ಕೊಳ್ಳಿ. ಖಂಡಿತ ಆ ಇಷ್ಟ ಮತ್ತು ನಿಮ್ಮ ಕನಸು ಕೂಡ ನೆರವೇರುತ್ತೆ. ಆ ನೆರವೇರಿಸುವಂಥ ಶಕ್ತಿ ಈ ಒಂದು ಶ್ರೀಚಕ್ರಕ್ಕಿದೆ, ಅದು ಗುರುವಿನ ಶ್ರೀಚಕ್ರಕ್ಕಿದೆ. ಹಾಗಾಗಿ ಮೇಯ್ನು ಗುರುವಿನ ಬದಲಾವಣೆಯಿಂದ ಪ್ರತಿಯೊಬ್ಬರು ಆ ಚಕ್ರವನ್ನು ಇಟ್ಟು ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ. ನಮಸ್ತೆ.